ಗುರು ನಮಸ್ಕಾರ, ನಾನಂತೂ ಚೆನ್ನಾಗಿದ್ದೀನಿ, ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಹೇಳ್ತಾ ಇವತ್ತು ನಾನೊಂದು ವಿಡಿಯೋ ಮಾಡಕ್ಕೆ ಹೊರಟಿದ್ದೀನಿ. ಹುಡುಗಿರ್ದು ಒಂದು ಏನಾದರೂ ಐಟಮ್ ತಗೋತಿದ್ದೀನಿ, ಅದನ್ನು ಜಾಸ್ತಿ ಸೇಲ್ ಮಾಡ್ತೀನಿ. ಕೊನೆಗೆ ಎಷ್ಟು ದುಡ್ಡಾಗುತ್ತೆ ನೋಡೋದ, ಒಂದು ಬಿಸ್ನೆಸ್ ಮಾಡೋದ ಅಂತ ಇದ್ದೀನಿ. ಯಾರು ಇಸ್ಕೊಂತಾರೆ, ಯಾರು ಇಸ್ಕೊಳ್ಳಲ್ಲ, ಎಲ್ಲ ಮಜಾ ಇರುತ್ತೆ. ಬನ್ನಿ ಕೊನೆಗಂಟ ನೋಡಿ ವಿಡಿಯೋನ, ಚೆನ್ನಾಗಿರುತ್ತೆ. ಅದನ್ನ ಏನ್ ತಗೊಳ್ಳೋದ, ನನಗೆ ಬೇರೆ ಹುಡುಗಿ ಇಲ್ಲ, ನನ್ಗೇನು ಗೊತ್ತು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಯಾವ್ದು ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಏನ್ ತಗೊಳ್ಳೋದ, ಏನ್ ತಗೋತಾರೆ ಹುಡುಗಿರು. ಇವ್ರದ್ದು ಯೂಟ್ಯೂಬ್ ಚಾನಲ್ ಐತೆ, ಚಿದು 24 ಅಂತ ಅಂದ್ಬಿಟ್ಟು ನೋಡಿ ಹಾಕಿರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಗುರು ಇವಾಗ ಬ್ಯಾಂಡ್ ತಗೊಂಡಿದ್ದೀವಿ 3, ನೋಡೋದ ಸೇಲ್ ಮಾಡೋದ, ಯಾರು ತಗೊಂತಾರೆ ನೋಡೋದ. ಇವಾಗ ಸೇಲ್ ಮಾಡಬೇಕು. ಇದನ್ನು 20 ರೂಪಾಯಿಗೆ ನಾನು ತಗೊಂಡಿದ್ದೀನಿ. ಇದಕ್ಕೆ 20, ಇದಕ್ಕೆ 20, ಟೋಟಲ್ 60 ರೂಪಾಯಿ ಆಗೈತೆ. ಪೇಮೆಂಟ್ 60, ಪ್ರಾಫಿಟ್ ಎಷ್ಟೈತೆ ತೋರಿಸ್ತೀನಿ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? ಇದನ್ನ ಸೇಲ್ ಮಾಡ್ತಾ ಇದ್ದೀನಿ 50 ರೂಪೀಸ್ಗೆ, ತಗೊಂತೀರಾ? 10 ರೂಪಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನು ನಿಮಗೆ ಸೇಲ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? 50 ರೂಪೀಸಿಗೆ ಸೇಲ್ ಮಾಡಬೇಕು, ತಗೊಂತೀರಾ? ಈ ಟಾಸ್ಕ್ ಕಂಪ್ಲೀಟ್ ಆಗಲಿಲ್ಲ ಅಂತ ಅಂದ್ರೆ ನನ್ನ ಮನೆಗೆ ಹೋಗಕ್ಕೆ ಬಿಡಲ್ಲ ನನ್ನ ಫ್ರೆಂಡ್ಸ್. ಇಲ್ಲ ಏನಕ್ಕೆ ಹುಡುಗಿರಾಗಿ ನೀವೇ ತಗೊಳ್ಳಲ್ಲ ಅಂತ ಅಂದ್ರೆ ಹೆಂಗೆ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾವ್ ಹಾಕೊಳಕ್ಕಾಗುತ್ತಾ ಹೇಳಿ? ನಿಮ್ಮಷ್ಟು ಇಲ್ವಲ್ಲ ನಂಗೆ. ಎಷ್ಟು ಉರ್ಸ್ತಾವ್ರು. ತಗೋ, ನಿಂಗೆ ತಂದಿರೋದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. So I like this movie. ಅಮ್ಮಂಗೆ, ಧನ್ಯಂಗೆ, ನಿಂಗೆ 150 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಬಿಡು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು. ಮೈಸೂರಲ್ಲಿ ವಿಡಿಯೋ ಮಾಡೋದ್ವಿ, ಬಟ್ ಬೆಂಗಳೂರಲ್ಲಿ ಸಿಗ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇವತ್ತು ಬೆಂಗಳೂರಲ್ಲಿ ಸಿಕ್ಕಿದ್ವಿ. ನನ್ನ ಚಾಲೆಂಜ್ ನನ್ನ ಫ್ರೆಂಡ್ ತಗಂತವಳೆ, ನೋಡೋದ. ಶಾಕ್ ಆಯ್ತಾ? ಫುಲ್ ಪಾಟ್ಲ ಕಂಟೆಂಟ್ ಇನ್ನೂ ಜೋರಾಗಿ ಆಗತ್ತೆ ಅನ್ಬೋದು. ಐ ಲೈಕ್ ದಿಸ್ ಮೂವಿ. So I like this movie. ಓಲಿ ಮನೆಗೆ ಹೋದ್ಮೇಲೆ ಹಾಕು. ಗಿಫ್ಟ್ ಕೊಡ್ತಾ ಇದೆಯಾ ಅಂತ ಖುಷಿ ಪಡ್ಕೊಂಡೆ. ಬರ್ಡೇ ಆಗಿರೋದು ನಂದು, ಗಿಫ್ಟ್ ಕೊಡ್ಬೇಕಾಗಿರೋದು ನಾನಂತ. ಪೂಜನ್ ಅಂತ ಹುಡುಗಿರಿದ್ರೆ ಸೇಲ್ ಮಾಡೋದು ಈಸಿ ಆಗೋಯ್ತದೆ. ಏನಂತೀರಾ? ನಿಜ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಕೇಳಿದೆ, ಬಟ್ ಹೋಗ್ಲೇ ಇಲ್ಲ. ಇಲ್ಲಿ ಬಂದು ಒಟ್ಟಿಗೆ 3 ಸೇಲ್ ಮಾಡಿದ್ದೀನಿ ನೋಡಿ, ಕೈಯಿಂದ ತೆಗಿತಾನೆ ಇಲ್ಲ. ಈಗ ನೀನೇ ಸೇಲ್ ಮಾಡ್ತಾ ಇದನ್ನ ನಿಜವಾಗ್ಲು. ಹುಡುಗಿ ಕಣೆ ತಗಂತಾರೆ, ಹುಡುಗರ ಹತ್ರ ಹೋಗಿ ಕೇಳಿದ್ರು ತಗಂತಾರೆ. ಇಲ್ಲ ನಮ್ಮ ಹುಡುಗಿ ಇಲ್ಲ, ನಮ್ಮ ಅಮ್ಮಂಗೆ ಕೊಡ್ತೀನಿ ಅನ್ಬಿಟ್ಟು ಇಸ್ಕೊಂತಾರೆ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಮಾರ್ತೀಯಾ ಇಲ್ಲ ನೀನೇ ದುಡ್ಡು ಕೊಡ್ತೀಯಾ? ಎರಡರಲ್ಲಿ ನೀನೇ ನೋಡು. ನಾನು ಚಾನಲ್ ನಡೆಸ್ತಾ ಇದೀರಾ, ನೀನ್ ನಡೆಸ್ತಾ ಇದೀಯ ಅನ್ನೋದೇ ನಂಗೆ ಡೌಟ್. ನಾನು ನಡೆಸಿರೋದಕ್ಕೆ ದುಡ್ಡು ಇಸ್ಕೊಂಡು ನನ್ನ ಬದಲು ಪೂಜಾನೇ ಸೇಲ್ ಮಾಡ್ತಾಳಂತೆ, ಬನ್ನಿ ನೋಡೋದ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ರಿಜೆಕ್ಟ್ ಬಿಡು ಪೂಜಾ, ಎಲ್ಲ ಕಡೆ ಕಂಟೆಂಟ್ ಮಾಡಕ್ ನಿನ್ನೆ ಕರ್ಕೊಂಡೋಯ್ತೀನಿ. 50 ರೂಪಾಯಿ ಕೇಳಿದ ತಕ್ಷಣ ಕೊಡ್ತಾ ಇದ್ದೀರಾ ನೀವು. ಅಲ್ಲಿ ಬಾರ್ಗಿನ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡೋದಂತ ಇದೇನೆ ಗೊತ್ತಾಗುತ್ತೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸಾಕು ಪಾಪ, ನನಗೆ ಅವರು ಮನ್ಸ್ ಗೆದ್ದಿದ್ದಾರೆ ಆಲ್ರೆಡಿ. ಥ್ಯಾಂಕ್ ಯು. ಬಂತಾ ಸ್ನ್ಯಾಕ್ಸ್? ಹುಡುಗರಿಗೆ ಸೇಲ್ ಮಾಡು ನೋಡೋದ. ಹುಡುಗಿರು ತಗೊಂಡ್ಬಿಡ್ತಾರೆ, ಒಂದು ಹುಡುಗಂಗೆ ಸೇಲ್ ಮಾಡು. ಕನ್ನಡ ಬರುತ್ತಾ ನಿಮ್ಗೆ? ನಾವು ಒಂದು ಯೂಟ್ಯೂಬ್ ಚಾಲೆಂಜ್ ಮಾಡ್ತಾ ಇದೀವಿ. ಇದನ್ನ ಸೇಲ್ ಮಾಡಬೇಕು ಟಾಸ್ಕು. ನಾವು ತಗೊಂಡಿರೋದು 20 ರೂಪಾಯಿಗೆ, ನಾವು 50 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ. ತಗೊಂತೀನಿ ಅಂತ. ಇದು ಪ್ರೀತಿ ಅಂದೆ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. 2 ಅವರಿಂದ ಮಾಡಿದೀವಿ, ಒಬ್ರು ತಗೊಳ್ಳಿಲ್ಲ. ಸೀರಿಯಸ್ಲಿ ನಿಮಗ್ ಬೇಡವಾ? ಯೂಟ್ಯೂಬ್ ಚಾನೆಲ್ ಒಂಟಿ ಟ್ರಾವೆಲರ್ ಅಂತ, ಮಿಸ್ಟರ್ ಒಂಟಿ ಟ್ರಾವೆಲರ್ ನೋಡಿ ಫಾಲೋ ಮಾಡಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಬ್ರೋ ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಗೆ ಬ್ಯಾಂಡ್ ಸೇಲ್ ಮಾಡೋಕ್ಕಾಗಲ್ಲ, ಕಡ್ಲೆಕಾಯಿ ಸೇಲ್ ಮಾಡೋದ್ರಲ್ಲೇ ಒಂಥರ ಮಜಾ. ನಮ್ಗೆ ಪೇ ಮಾಡ್ತಿರತ್ತ. ಪೂಜಾ ಎಲ್ಲಿಟ್ಟಿದೆ ಟ್ಯಾಲೆಂಟ್ ಇವೆಲ್ಲ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಾಲೆಂಜ್ ಇರೋದು ಆಂಟಿಗಳಿಗೆ, ಆಂಟಿನ ಕಡೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇದನ್ನ ಮಾರ್ತಾ ಇದೀವಿ 50 ರೂಪಾಯಿಗೆ, ತಗೊಂತೀರಾ? ಬೇಡ.
ಬೇಡ ಅಂದ್ಬಿಟ್ಟು ಇವಾಗ ಕೇಳು. ಆಂಟಿನ ಒಪ್ಸೋದು ತುಂಬಾ ಕಷ್ಟ ಇದೆ. ಕನ್ನಡ ಬರುತ್ತಾ ಆಂಟಿ? ಆಂಟಿ ನಾವೊಂದು ಯೂಟ್ಯೂಬ್ ಚಾಲೆಂಜ್ ಮಾಡ್ತಾ ಇದೀವಿ ಆಯ್ತಾ. ಇದನ್ನ ನಾವು 20 ರೂಪೀಸ್ ಕೊಟ್ಟು ತಗೊಂಡಿರೋದು, ಇದನ್ನ 50ಗೆ ಸೇಲ್ ಮಾಡಬೇಕು, ಅದು ಚಾಲೆಂಜ್. ಸೊ ಇದನ್ನ ತಗೊಂತೀರಾ? 20 ಸಿಕ್ತಿದ್ದಾಗ ನಾವೇ 50 ತಗೊಂತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೌದು, ಬಟ್ ನಂಗೆ 30 ರೂಪೀಸ್ ಲಾಸ್ ಆಗತ್ತಲ್ಲ. ಬಟ್ ನೀವು ನಾನು ತಗೊಂಡ್ರೆ ನಂಗೆ ನೀವು ಗೆಲ್ಲಬಹುದು, ಅವರೇ ಗೆಲ್ಬೋದಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಾಸ್ಟ್ 20 ರೂಪೀಸ್. ಹೌದು. ನೀವು ಸೇಲ್ ಮಾಡ್ತಾರೆ 50 ರೂಪೀಸ್. ಹೌದು. ನಾನು 50 ರೂಪೀಸ್ ತಗೊಳ್ತೀನಿ. ನಾನು ಓಕೆ 50 ರೂಪೀಸ್ ನಾನು ತಗೊಳ್ತೀನಿ. ನೀವು 30 ರೂಪೀಸ್ ನನಗೆ ಫೋನ್ ಪೇ ಮಾಡಿ ಈ ಕಡೆಯಿಂದ. ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ಏನ್ ತಗೊಂಡಿದ್ದೀರಾ? ಎಲ್ಲ ಡಬಲ್ ರೇಟ್ ಅಲ್ಲಿ ತಗೊಂಡಿರೋದು. ಮತ್ತೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ನಮ್ದು ಫುಲ್ ಸ್ಟ್ರೈಟ್ ಫಾರ್ವರ್ಡ್ ಇದೆ. ಸೊ ಹಂಗಾಗಿ ಕ್ಯಾಶ್ ಹಿಂದ್ಗಡೆ ತಗೊಳ್ಳಿ. ಆಂಟಿ ಆಕ್ಚುಲಿ ಎರಡನ್ನ ಈಸಿಯಾಗಿ ಸೇಲ್ ಮಾಡಿದ್ಲು. ಇವಾಗ ಆಂಟಿ ತೀರ್ನ ಒಪ್ಸೋದು ತುಂಬಾ ಕಷ್ಟ. ಅದೇ ಹೇಳ್ತಾ ಇದ್ದೀನಲ್ಲ, ನೀವು ಹಿಂಗೆ ನನಗೆ 30 ರೂಪೀಸ್ ಕೊಡಿ, ನಾನು 50 ರೂಪೀಸ್ ತಗೊಳ್ತೀನಿ. ವಾಪಸ್ ಗೂಗಲ್ ಪೇ ಮಾಡ್ಬಿಡ. ಇಲ್ಲ, 50 ರೂಪೀಸ್ ನಾವು ತಗೊಂತೀವಿ ಚಾಲೆಂಜ್ ವಿನ್ ಆಗಿ. ನೆಕ್ಸ್ಟ್ ನನ್ನ ಹತ್ರ 60 ರೂಪೀಸ್ ತಗೊಳ್ಳಿ, ಡೀಲ್ ಕ್ಲೋಸ್. ಥ್ಯಾಂಕ್ ಯು ಆಂಟಿ. ಲಾಸ್ಟ್ ಅನ್ನೋದು ನನಗೆ ಒಂದು ಅಗ್ನಿ ಪರೀಕ್ಷೆ ಆಗಿದೆ. ಈ ಬ್ಯಾಂಡ್ ನ 20 ರೂಪೀಸ್ ತಗೊಂಡಿದೀವಿ, ನಾವು 50 ರೂಪೀಸ್ ಸೇಲ್ ಮಾಡಬೇಕು, ಅದು ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ 50 ರೂಪೀಸ್ ತಗೊಂತೀರಾ? 50 ರೂಪಾಯಿಗೆ ಹಾ, ಇದು ಟಾಸ್ಕ್ ಕೊಟ್ಟಿರೋದು ಆಕ್ಚುಲಿ. ರಿಜೆಕ್ಷನ್ ನಂಬರ್ 3 ಲೈವ್ ಅಲ್ಲೇ ಆಗೋಯ್ತು. ಒಂದು ಟಾಸ್ಕ್ ಕೊಟ್ಟಿದೀವಿ, ನಾವು ತಗೊಂಡಿರೋದು ಇದು 20 ರೂಪಾಯಿಗೆ. ಸೊ ಇದನ್ನ ನಾವು 50 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ. ಇದು ನಾವು ಕೊಟ್ಟಿರೋ ಟಾಸ್ಕ್ ಇವಳಿಗೆ. ಸೊ ಮಾಡ್ತಾಳೋ ಇಲ್ವಾ ಅಂತ. ಇವಾಗ ನೀವು ತಗೊಂತೀರಾ ಇಲ್ವಾ? ನಾನು ಯಾವುದೇ ಕಾರಣಕ್ಕೂ ತಗೊಳ್ಳೋದು, ನನ್ಗೆ ಯೂಸೇ ಆಗಲ್ಲ ಇದು. ನಿಮ್ಮ ಹೆಂಡತಿ ಕೊಡಿಸ್ಲಿ ಅಂತ ನಾನು ಹೇಳ್ತೇನೆ. ನನ್ನ ಹೆಂಡತಿ ಯೂಸೇ ಮಾಡಲ್ಲ ಅದು. ಇಮೋಷನಲ್ ಡ್ಯಾಮೇಜ್. ನನಗೋಸ್ಕರ ಕ್ಲಿಪ್ ಬಿಟ್ರೆ ಯೂಸೇ ಮಾಡಲ್ಲ ಇದನ್ನ. ಇದು 50 ರೂಪಾಯಿಗೆ ಸೇಲ್ ಮಾಡಬೇಕು, ಅದೇ ಚಾಲೆಂಜ್. ಇವಾಗ ಎಷ್ಟು ರೇಟ್? 50. 50. ಯಾರು ತಗೊಳ್ಳಲ್ಲ, ನಾವು ಪಕ್ಕದ ಅಲ್ಲ. ಹಾಯ್, ಹ್ಯಾಪಿ ಬರ್ಡೇ. ಬರ್ಡೇ Thank you. ಕೊಡ್ಬೇಕಲ್ಲ ಅದಕ್ಕೆ. ಓ, ಏನ್ ಮಾಡ್ತಿದ್ಯಾ ವಿಡಿಯೋ? ಕಂಟೆಂಟು ನಮ್ಮ ಪರ್ಸೆ. ಸಗದಾಗೈತೆ. ಏನ್ ಗೊತ್ತಾ, ಈ ಬ್ಯಾಂಡ್ ನಾವು ತಗೊಂಡಿರೋದು 20 ರೂಪಾಯಿಗೆ, ಸರಿನಾ? ಇದನ್ನ 100 ರೂಪಾಯಿಗೆ ಮಾರ್ತಾ ಇರೋದು ಈ ಬ್ಯಾಂಡ್ ನ. ಇವಾಗ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ, ಒಂಟಿ ಟ್ರಾವೆಲರ್ ಅಂತ. ಇದನ್ನ ನಾವು 20 ರೂಪಾಯಿಗೆ ಪರ್ಚೇಸ್ ಮಾಡಿದೀವಿ. ಇವಳಿಗೆ ಸೇಲ್ ಮಾಡು ಅಂತ ಹೇಳಿದೀನಿ. ಎಷ್ಟಕ್ಕೆ ಅಂತ ಅಂದ್ರೆ 100 ರೂಪಾಯಿಗೆ. 100 ರೂಪಾಯಿಗೆ ನೀವು ತಗೊಂತೀರಾ? ಅಲ್ಲೇ ಅಲ್ಲ ಅವಳಿಗೆ ಹೇಳಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ತರೋದು ದುಡ್ಡನ್ನ? ಕೊಟ್ಬಿಡ್ತಾ ಇದೀನಿ ವಾಪಸ್. ಇಲ್ಲ ನೀನು ಇವಾಗ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು. ನಾನು 2 ಮಾಡಾಗಿದೆ, ನೀನು ಇವಾಗ ಮಾಡ್ಬೇಕು. ಟಾಸ್ಕ್ ನೀನೇ ಮಾಡಿ ಮುಗಿಸ್ಬಿಡು. ತಗೋಬಿಡಿ, ನಾನು ಮಾನ ಮರ್ಯಾದೆ ಉಳಿಸಿ. 2 ಅವರ್ ಕಾದಿದ್ದೀನಿ ನಾನು. ಇದ್ದಂಗೆ ಚೆನ್ನಾಗಿಲ್ಲ ಎಲ್ಲ. ಇಲ್ಲ ಬೇಕಾದ್ರೆ ನಾ ಪೇಂಟ್ ಹೊಡೆದು ಕೊಡ್ತೀನಿ. ಇಲ್ಲ, ನಾ ಮನೆಗೆ ಬಂದು ವಾಶ್ ಮಾಡ್ಕೊಟ್ಬಿಟ್ಟು ಬರ್ತೀನಿ. 50 ರೂಪಾಯಿಗೆ ತಗೊಳ್ಳಿ. ಇಲ್ಲ, ಮಾನ ಮರ್ಯಾದೆಗೆ ತೆಗೆದಾಕ್ ಕೊಡ್ತಾಳೆ ಜಾತ್ರೆಯಲ್ಲಿ. 50 ರೂಪಾಯಿ ಕೊಡಕ್ಕಲ್ಲ, 30 ರೂಪಾಯಿ ಕೊಡ್ತೀನಿ. ಇಲ್ಲ 50 ರೂಪಾಯಿಗೆ ಮಾರು ಅಂತ ಅಂದಿರೋದು 50 ರೂಪಾಯಿ ನಂಗೋಸ್ಕರ. ನೋಡಿ ಆಂಟಿ, ಪಾಪ ತರ ಕಾಣಿಸಲ್ವ? 50 ರೂಪಾಯಿಗೆ ನಿಮ್ಮ ಮಗಳು 100 ರೂಪಾಯಿ ಅಂತಾಳೆ. ನೋಡಿ 100 ರೂಪಾಯಿಗೆ ಮಾರ್ತಿರೋದು ನಾನು 50 ರೂಪಾಯಿಗೆ ಬಂದಿದ್ದೀನಿ. 50 ರೂಪಾಯಿಗೆ ಬಂದಿದ್ದೀನಿ ನಾನು. 50 ರೂಪಾಯಿ ಲಾಸ್ಟ್. ಆಯ್ತು. ತಗೊಂಡ್ರು ಪೂಜಾ ಸ್ಕ್ಯಾನರ್. ನನಗೋಸ್ಕರ ಅಂತ ಗೋಗೋರಿತಾ ಇದ್ದಾನೆ ಅದಕ್ಕೆ. ನೋಡಿ ಪೂಜಾ ತಗೊಂಡಾಯ್ತು. ಸ್ಕ್ಯಾನರ್ ಅಮ್ಮ, ಸ್ಕ್ಯಾನ್ ಮಾಡು. ನಾನು ಸ್ಕ್ಯಾನ್ ಮಾಡ್ತಿದ್ದೆ, ಸಲೀಸಾಗಿ ಮಾಡ್ಕೊ, ನೀನೇ ದುಡ್ಡು ಹಾಕೋ. ನೋಡು ಪೂಜಾ, ಸೇಲ್ ಮಾಡಿದೆ, ಮುಗೀತು. ನಮ್ಮ ಇನ್ವೆಸ್ಟ್ಮೆಂಟ್ 20 ರೂಪೀಸ್. ಅದಕ್ಕೆ ನಮ್ಗೆ 50 ರೂಪಾಯಿ ಮಾರದ. ಅದೇ ಚಾಲೆಂಜು. ಬಿಡಿ, 30 ರೂಪಾಯಿ ಆಮೇಲೆ ಕೊಡ್ತೀನಿ ಸೈಡಲ್ಲಿ. ಇದು ಉಳಿಸಿದ್ದಾರೆ. ನೋಡ್ಬಿಡಿ, 50 ರೂಪಾಯಿ ಮಾಡಿದ್ದಾರೆ, ಆಗಿದೆ. ಓಕೆನಾ? ವಿ ಕಂಪ್ಲೀಟೆಡ್. ನಾನ್ ವಿನ್ ಆಗಿರೋದಿಲ್ಲಿ. ಅಲ್ಲ, ನೀನ್ ಹೆಂಗೆ ಆಂಟಿದಿರಿಗೆ ಮಾರಕ್ಕೆ ಟೈಮ್ ತಗೊಂಡ, ನಾನು ಅದನ್ನೇ ಹುಡುಗಿರಿಗೆ ಮಾರೋದಕ್ಕೆ ಟೈಮ್ ತಗೊಂಡಿದ್ದೆ. ಬಟ್ ಏನೇ ಆದ್ರೂ ನಾನೇ ಮೆಜಾರಿಟಿ ವಿನ್ಸ್. ಸೊ ಐ ಆಮ್ ದ ವಿನ್ನರ್. ದೊಡ್ಡಪ್ಪ ಅಂದ ನಮ್ಮಪ್ಪ ಗುಂಡಪ್ಪ.